ಹರಿ ಓಂ ತತ್ಸತ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಶ್ರೀ ವಿಷ್ಣುವಿನ ಮತ್ತೊಂದು ಅವತಾರ ಆದ ಶ್ರೀ ವರಾಹ ರೂಪದ ಬಗ್ಗೆ ಹೇಳ್ತೇನೆ. ಯಾಕೆ ಶ್ರೀ ವಿಷ್ಣು ಅವರು ವರಾಹ ರೂಪನ ತಾಳಿದ್ರು, ಅದ್ರ ಹಿಂದೆ ಒಂದು ದೊಡ್ಡ ಕತೆ ಐತಿ. ನಾನು ಸಂಕ್ಷಿಪ್ತವಾಗಿ ವಿವರಿಸ್ತೇನೆ, ಬರ್ರಿ. ಆವಾಗಿನ ಕಾಲದೊಳಗೆ ಇಬ್ಬರು ದೈತ್ಯ ರಾಕ್ಷಸರು, ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪು ರಾಕ್ಷಸರಿದ್ದರು. ಈ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪು ಒಂದು ಭ್ರಮೆ ಒಳಗಿದ್ರು. ಅದೇನಪ್ಪ ಅಂದ್ರೆ, ಇಡೀ ದೇವಾನು ದೇವತೆಗಳಿಗಿನ ನಾವೇ ಶಕ್ತಿಶಾಲಿಗಳು, ನಮ್ಮನ್ನು ಯಾರಿಂದನೂ ಸೋಲಿಸೋಕ್ಕಾಗಲ್ಲ, ಇಡೀ ಭೂಮಿಗೆ ನಾವೇ ಅಧಿಪತಿಗಳು ಅನ್ನೋದು ಭ್ರಮೆ ಇತ್ತು. ಇದೇ ಭ್ರಮೆ ಒಳಗೆ ಒಂದ್ಸತಿ ಹಿರಣ್ಯಕಶ್ಯಪು ಮತ್ತು ಹಿರಣ್ಯಾಕ್ಷ ಭೂಮಿನ ನಾಶ ಮಾಡಕ್ಕೆ ಮುಂದಾದ್ರು. ಆದರೆ ಹಿರಣ್ಯಾಕ್ಷ ಏನು ಯೋಚನೆ ಮಾಡ್ತಾನ, ನಾವೀಗ ಭೂಮಿನ ನಾಶ ಮಾಡಿದ್ರೆ ದೇವರುಗಳು ಹೆಂಗೋ ಉಪಾಯ ಮಾಡಿ ಭೂಮಿನ ರಕ್ಷಣೆ ಮಾಡ್ತಾರ, ಇದಕ್ಕೆ ಬೇರೆ ಏನಾದರೂ ಉಪಾಯ ಮಾಡಬೇಕು ಅಂಥೇಳಿ ಭೂಮಿನ ತನ್ನ ಕೈಗೆತ್ಕೊಂಡು ದೊಡ್ಡ ಸಾಗರ ಒಳಗೆ ಹೋಗಿ ಬಚ್ಚಿಡ್ತಾನೆ. ಇಡೀ ಭೂಲೋಕನೇ ಅಲ್ಲೋಲ ಕಲ್ಲೋಲ ಆಕತಿ. ಭೂದೇವಿನ ಬಚ್ಚಿಡೋದಂದ್ರೆ ಏನು ಸಾಮಾನ್ಯ ಕೆಲಸನ? ಇಲ್ಲ. ಯಾಕೆ ಹೇಳ್ರಿ, ಈ ಭೂಮಿಯೊಳಗೆ 1000 ಕೋಟಿ ಜೀವರಾಶಿಗಳು ಅದಾವು. ಇದನ್ನೆಲ್ಲ ನೋಡಿ ಎಲ್ಲ ದೇವರು ದೇವತೆಗಳಿಗೆ ಭಯ ಆಗಿ ಬ್ರಹ್ಮದೇವನ ಹತ್ರ ಮೊರೆ ಹೊಕ್ಕಾರ. ಬ್ರಹ್ಮದೇವ, ಈ ಹಿರಣ್ಯಾಕ್ಷನ ಸಂಹಾರಕ್ಕೆ ಏನಾದರೂ ಉಪಾಯ ಹೇಳ್ರಿ, ಹೆಂಗಾದರೂ ಮಾಡಿ ನಮ್ಮ ಭೂದೇವಿನ ರಕ್ಷಣೆ ಮಾಡ್ರಿ ಅಂತ ಬೇಡ್ಕೊಂತಾರ. ಆಗ ಆ ಸಮಯದೊಳಗೆ ಬ್ರಹ್ಮನ ನಾಸಿಕದಿಂದ ಅಂದ್ರೆ ಬ್ರಹ್ಮನ ಮೂಗಿನಿಂದ ಜನ್ಮ ತಾಳಿದವರೇ ಈ ವರಾಹ ರೂಪ. ಈ ವರಾಹ ರೂಪ ವಿಷ್ಣುವಿನ ಮತ್ತೊಂದು ಮಹಾ ಅವತಾರ. ವರಾಹ ದೇವರು ಇಡೀ ಸ್ವರ್ಗಲೋಕ, ದಾನವಲೋಕ, ಪಾತಾಳ ಲೋಕ ಎಲ್ಲ ಕಡೆ ಹುಡುಕ್ತಾರೆ. ಆದ್ರೆ ವರಾಹ ಅವ್ರಿಗೆ ಆವಾಗ ಭೂದೇವಿ ಸಿಗಲ್ಲ. ಕೊನೆಯದಾಗಿ ಅವರು ಆ ದೊಡ್ಡ ಸಾಗರಕ್ಕೆ ಬಂದು ಇಡೀ ಸಾಗರ ಹುಡುಕಿದಾಗ ಅಲ್ಲಿ ಒಂದು ಕಡೆ ಭೂದೇವಿನ ಬಂಧಿಸಿದ್ದನ್ನು ನೋಡ್ತಾರೆ. ಆವಾಗ ವರಾಹ ಅವರು ಭೂದೇವಿ ಹತ್ರ ಬಂದು ಭೂದೇವಿನ ಕರ್ಕೊಂಡು ಹೋಗ್ಬೇಕಾದ್ರೆ ಅದನ್ನ ಹಿರಣ್ಯಾಕ್ಷ ನೋಡಿ ಬಹಳ ಸಿಟ್ಟು ಮಾಡ್ಕೊಂತಾನೆ. ಸಿಟ್ಟು ಮಾಡಿಕೊಂಡು ಹೋಗಿ ವರಾಹ ಮೇಲೆ ದಾಳಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಅವರಿಬ್ಬರು ನಡುವೆ ಅಂದರೆ ವರಾಹ ಮತ್ತು ಹಿರಣ್ಯಾಕ್ಷರ ನಡುವೆ ದೊಡ್ಡ ಯುದ್ಧ ಆಕತಿ. ಆ ದೊಡ್ಡ ಯುದ್ಧದೊಳಗೆ ವರಾಹ ಕಡೆಯಿಂದ ಹಿರಣ್ಯಾಕ್ಷನ ಸಂಹಾರ ಆಕತಿ. ಅಂದರೆ ಹಿರಣ್ಯಾಕ್ಷ ಸತ್ತೋಗ್ಬಿಡ್ತಾನೆ. ಈ ಕಡೆ ವರಾಹ ಅವರು ತಮ್ಮ ದೈತ್ಯ ದಂತದಿಂದ ಭೂದೇವಿಯನ್ನು ಎತ್ಕೊಂಡು ಹೋಗಿ ಅವ್ರ ಜಾಗಕ್ಕೆ ಬಿಡ್ತಾರೆ. ಇದನ್ನೆಲ್ಲ ನೋಡಿದ್ದ ಎಲ್ಲ ದೇವರು ದೇವತೆಗಳಿಗೆ ಖುಷಿ ಆಗುತ್ತೆ. ಆಗ ಬ್ರಹ್ಮ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾರು ತಮ್ಮ ಮನೆ ಒಳಗೆ ದಿನನಿತ್ಯ ವರಾಹ ರೂಪವನ್ನು ಪೂಜೆ ಮಾಡ್ತಾರೆ ಮತ್ತು ತಮ್ಮ ಮನಸ್ಸೊಳಗೆ ವರಾಹ ರೂಪನ ಜಪ ಮಾಡ್ತಾರೆ, ಅವರಿಗೆ ಎಲ್ಲ ದೇವಾನು ದೇವತೆಗಳಿಂದ ಮತ್ತು ಮಹಾನ್ ವಿಷ್ಣುವಿನಿಂದ ಮತ್ತು ಅವಿನಾಶಿ ಬ್ರಹ್ಮನಿಂದ ಆಶೀರ್ವಾದ ಸಿಗುತ್ತೆ, ಎಲ್ಲ ಸಕಲ ಸೌಭಾಗ್ಯಗಳು ದೊರೀತವು ಅಂತ ಹೇಳ್ತಾರೆ. ಆದ್ದರಿಂದ ಎಲ್ಲರೂ ವರಾಹ ದೇವರನ್ನ ಪೂಜೆ ಮಾಡಿರಿ, ನಿಮ್ಮ ಮನಸ್ಸೊಳಗೆ ಜಪ ಮಾಡಿರಿ, ಎಲ್ಲ ದೇವ್ರ ಕಡೆಯಿಂದ ಆಶೀರ್ವಾದಕ್ಕೆ ಒಳಗಾಗ್ರಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.